ಓಕೆ, ಬನ್ನಿ ವೀಕ್ಷಕರೇ, ಧನುಸ್ಸು ರಾಶಿಗೆ ಹೇಗೆಲ್ಲ ಇದೆ ನೋಡೋಣ. 2024ನೇ ವರ್ಷ ಶುಭನ ಅಶುಭನ ನೋಡೋಣ. ಧನುಸ್ಸು ರಾಶಿಯ ಅಧಿಪತಿ ಗುರು, ಮೀನ ರಾಶಿಗೆ ಅವನ ಅಧಿಪತಿ. ಅದೇ ನೋಡೋಣ ಧನುಸ್ಸು ರಾಶಿಗೆ ಏನೆಲ್ಲ ಫಲಾನುಫಲಗಳು ಕೊಡ್ತಾನೆ ಗುರು ಅಂತ ಹೇಳಿ. ನೋಡಿ, ಈ ಧನುಸ್ಸು ರಾಶಿಗೆ ಹಿಂದೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕುಳಿತಿದ್ದ. ರಾಶಾಧಿಪತಿ ಹೋಗಿ ಗುರು ಪಂಚಮದಲ್ಲೇ ಕುಳ್ತಾನೆ, ಪೂರ್ವ ಪುಣ್ಯ ಸ್ಥಾನದಲ್ಲೇ ಕುಳಿತುಕೊಂಡಿದ್ದಾನೆ ಗುರು ಅಂದಾಗ ಒಳ್ಳೆ ಫಲಗಳನ್ನೇ ಕೊಡ್ತಾನಲ್ವಾ. ಸೊ ಒಳ್ಳೆ ಫಲಗಳನ್ನೇ ಕೊಡ್ಬೇಕು ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕುಳಿತಾಗ. ಈ ಒಂದು ಹಿಂದಿನ ವರ್ಷ ಒಳ್ಳೆಯ ಒಂದು ಯೋಗಗಳನ್ನ ನೋಡಿದ್ದಾರೆ ಧನುಸ್ಸು ರಾಶಿಯವರು. ಈ ವರ್ಷ ಸ್ವಲ್ಪ ಏಪ್ರಿಲ್ ವರೆಗೂ ಒಳ್ಳೆ ಫಲಗಳನ್ನು ನೋಡ್ತಾರೆ. ಏನೇ ಮಾಡೋದಿದ್ರು ಏಪ್ರಿಲ್ ವರೆಗೂ ಶುಭ ಕಾರ್ಯಗಳನ್ನು ಮಾಡಿ. ಸ್ವಲ್ಪ ಏಪ್ರಿಲ್ ನಿಂದ 8 ತಿಂಗಳು ಸ್ವಲ್ಪ ಸೈಲೆಂಟ್ ಆಗಿ, ಯಾಕೆಂದ್ರೆ ಗುರು ನಿಮ್ಮನ್ನ ಪೂರ್ವ ಪುಣ್ಯ ಸ್ಥಾನದಿಂದ ಬಿಟ್ಟು ನಿಮ್ಗೆ 6ನೇ ಮನೆ ಪ್ರವೇಶ ಮಾಡ್ತಾ ಇದ್ದಾನೆ. ಗುರುಬಲ ಇದ್ದಂಗಾಗತ್ತೆ. ಸೊ 6ನೇ ಮನೆಗೆ ಹೋಗೋದ್ರಿಂದ ಸ್ವಲ್ಪ ಗುರು ದೃಷ್ಟಿ ಇಲ್ಲದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಮಾಡ್ತಾ ಬನ್ನಿ. ಅಪ್ ಟು ಏಪ್ರಿಲ್ ವರೆಗೂ ಕೆಲಸ ಮುಗಿಸ್ಕೊಂಬೇಡಿ. ಇನ್ನು ರಾಹು ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ನಿಮಗೆ ರಾಹು ಪಂಚಮದಲ್ಲಿದ್ದ, ಈಗ ಚತುರ್ಥಕ್ಕೆ ಬಂದಿದ್ದಾನೆ. ಪಂಚಮದಲ್ಲಿ ಇದ್ದಾಗ ಏನಾಗುತ್ತೆ, ಹೆಣ್ಮಕ್ಳುಗಳಿದ್ರೆ ಬೇಗ ದೊಡ್ಡವರಾಗುವಂಥದ್ದು. ಯಾವ್ದು ಧನುಸ್ಸು ರಾಶಿಯ ಒಂದು ಹೆಣ್ಮಕ್ಳಿದ್ರೆ ಬೇಗ ಹೆಣ್ಮಕ್ಳು ದೊಡ್ಡವರಾಗ್ಬಿಡ್ತಾರೆ, ಮೈನೆರೆದು ಬಿಡ್ತಾರೆ. ಇದೆಲ್ಲ ಟೆನ್ಷನ್ ಜಾಸ್ತಿ ಆಗುತ್ತೆ ಈ ರಾಹು ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾಗ. ಮಕ್ಕಳು ಎಜುಕೇಶನ್ ಡಲ್ ಆಗೋದು, ಮಕ್ಕಳು, ಯಾಕಂದ್ರೆ ರಾಹು ಮತ್ತೆ ಗುರು ಇಬ್ರು ಒಟ್ಟಿಗೆ ಇದ್ರು. ಆದ್ರೆ ಗುರು ರಾವಿನ ಜೊತೆ ಇದ್ದಾಗ ಗುರುವಿನ ಗುಣಗಳ ರಾಹು ಬಂದ್ಬಿಡುತ್ತೆ. ಸೊ ಹಂಗಾಗಿ ರಾಹು ಮತ್ತೆ ಗುರು ಇಬ್ರು ಕಂಬೆಸ್ಟ್ ಆಗಿದ್ದಾರೆ. ಜೊತೆಗಿದ್ದಾಗ ಏನಾಗುತ್ತೆ, ಹೆಚ್ಚು ತೊಂದರೆ ಆಗ್ತಿರ್ಲಿಲ್ಲ. ಆದ್ರೆ ಈಗ ಗುರುನೇ ಬೇರೆ ಹೋಗ್ತಾ ಇದ್ದಾನೆ, ರಾಹು ಹಿಂದಿನ ಮನೆಗೆ ಬರ್ತಾ ಇದ್ದಾರೆ, ಮೀನ ರಾಶಿ ರಾಹು ಪ್ರವೇಶ ಆಗ್ತಾ ಇದ್ದಾರೆ. ಧನುಸ್ಸು ರಾಶಿಗೆ 4ನೇ ಮನೆಯ ಸುಖ ಸ್ಥಾನಾಧಿಪತಿಗೆ ರಾಹು ಪ್ರವೇಶ ಮಾಡ್ತಾ ಇದ್ದಾನೆ. ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಧನುಸ್ಸು ರಾಶಿಯವರು. ಯಾಕೆಂದ್ರೆ ಸುಖ ಸ್ಥಾನಕ್ಕೆ ಏನೋ ಕುತ್ತು ಕೊಡ್ತಾ ಇದ್ದಾನೆ, ಟೆನ್ಷನ್ ಕೊಡ್ತಾ ಇದ್ದಾನೆ, ವಿನಾಕಾರಣ ಹೋರಾಟ ಕೊಡ್ತಾನೆ, ಅಧಿಕ ತಿರುಗಾಟ, ಅಲೆದಾಟ, ಟೆನ್ಷನ್ ಟೆನ್ಷನ್ ಟೆನ್ಷನ್, ಹೆವಿ ಟೆನ್ಷನ್ ಮಾಡ್ಕೋಬೇಡಿ. ಸ್ವಲ್ಪ ರೆಸ್ಟ್ ಕೊಡಿ ಮೈಂಡಿಗೆ. ರಾಹು 4ರಲ್ಲಿರೋದ್ರಿಂದ ಜೊತೆ ತಾಯಿಯ ಆರೋಗ್ಯ ಕೆಡ್ತಾ ಹೋಗುತ್ತೆ. ತಾಯಿ ಜೊತೆ ಅತಿ ಹೆಚ್ಚು ಜಗಳಗಳನ್ನ ಮಾಡ್ಕೋಬೇಡಿ. ರಾಹು 4ರಲ್ಲಿದ್ದಾಗ ಸ್ವಲ್ಪ ಮನಸ್ತಾಪ ಉಂಟು ಮಾಡ್ತಾನೆ, ತಾಯಿ ಜೊತೆ ವಿನಾಕಾರಣ ಜಗಳಗಳನ್ನು ಉಂಟು ಮಾಡ್ತಾನೆ. ದಯವಿಟ್ಟು ಧನುಸ್ಸು ರಾಶಿಯವರು ತಾಯಿ ಜೊತೆಗೆ ವಾಗ್ವಾದ ಇಳಿಬೇಡಿ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಇರಲಿ. ಯಾವುದೇ ರಾಶಿ ಇರಲಿ, ತಿಳ್ಕೊಳ್ಳಿ ವೀಕ್ಷಕರೇ, ರಾಶಿ ಯಾರ ಮನೆಗೆ ಬರ್ತಾನ 4ನೇ ಮನೆ ರಾಶಿ ರಾಹು ಬನ್ನ, ಖಂಡಿತ ನಿಮ್ಮ ಮನೇಲಿ ಸಾವು ಕಟ್ಟಿಟ್ಟ ಬುತ್ತಿ. ನಮ್ಮನ್ನು ಹೇಗೋ ಮಾಡಿಸ್ಬಿಡ್ತಾನೆ. ರಾಹು ಭ್ರಮೆಕಾರಕ. ರಾಹು ಭ್ರಮೆಗಳನ್ನ ಸೃಷ್ಟಿ ಮಾಡುವಂತನು. ಈಗಾರು ಮಾಡಿ ನಮ್ಮನ್ನ ಭ್ರಮೆ ಮಾಡಿ ತೆರೆ ಎಳಿತಾರಂತಲ್ಲ, ಆ ತೆರೆ ಎಳೆದು ಬಿಡುವಂತಹ ಕಾರ್ಯವನ್ನ ರಾಹು ಮಾಡ್ತಾನೆ. ನೋಡಿ, ಈ ಹಿಂದೆ ಯಾರೆಲ್ಲ 4ನೇ ಮನೆಗೆ ರಾಹು ಇದ್ನಲ್ಲ, ಅವ್ರ ಮನೆಯಲ್ಲ 100% ಬಂದಿಟ್ಕೊಳ್ಳಿ, ಸಾವು ಹಾಗೆ ಆಗಿರುತ್ತೆ. ಅದರಲ್ಲೂ ಜೊತೆಗೆ ಸಾವು ಹೆಂಗಾಗತ್ತೆ ಅನ್ನೋದಾದ್ರೆ, ಯಾರ ಮನೆಗೆ, ಈಗ ಮಕರ ರಾಶಿಗೆ ಹೇಳ್ತಾ ಇದ್ದೀನಿ, ಮಕರ ರಾಶಿಗೆ ರಾಹು 4ನೇ ಮನೆಯಲ್ಲಿ ಇದ್ದ 100% ಸಾವು ಆಗ್ಲೇಬೇಕು. ಯಾಕೆ ಅಂದ್ರೆ ಇದ್ರ ಜೊತೆಗೆ ಯಾಕೆ 100% ಸಾವು ಆಗ್ಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ರಿಗೂ ಅಲ್ಲ. ನಾನು ಆಗ್ಲೇ ಹೇಳಿದೆ, ಗೋಚಾರದಲ್ಲಿ ಏನಾದ್ರೂ 6, 8, 12ನೇ ಮನೆ ದಶೆ ನಡೀತಾ ಇದ್ರೆ ಮಾತ್ರ ಅಲ್ಲಿ ಕಾಯಿಲೆ ಬಿದ್ದೋ ಅಥವಾ ಆಕ್ಸಿಡೆಂಟ್ ಆಗೋ ಅಥವಾ ಯಾವುದೋ ಒಂದು ವಿನಾ ರೀತಿಯಲ್ಲಿ, ಅಂದ್ರೆ ಅವನನ್ನ ಸ್ಕೆಚ್ ಮಾಡಿ ಕೊಲೆ ಮಾಡೋಂತ ಇಂಥ ಏನೋ ಒಂದು ಸಾವು ಅಂತ ತಂದ್ಬಿಡುತ್ತೆ. ಅಂತದನ್ನ ನಾವು ನೋಡ್ಕೋಬೇಕಾಗತ್ತೆ. ಹಂಗಾಗಿ ಎಲ್ಲ ಅಲ್ಲ, ಅಂದ್ರೆ ರಾಶಿ ಬಂತ 4ನೇ ಮನೆ ಭಯ ಬೀಳ್ಬೇಡ, ಅಯ್ಯೋ ನಂಗೆ ರಾಶಿ 4 ಸಾವಾಗತ್ತಪ್ಪ ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ರು, ಪರ್ಟಿಕ್ಯುಲರ್ ಓದ್ತಿ, ನಿಮ್ಮ ಜನ್ಮ ಜಾತಕದಲ್ಲಿ 6, 8, 12ನೇ ಮನೆ ದಶಾಧಿಪತಿಗಳು ನಡೀತಿದ್ದು, ಗ್ರಹಗಳು ನಡೀತಿದ್ದು, ಗೋಚಾರದಲ್ಲೂ ಕೂಡ ನಿಮ್ಮ ರಾಶಿಯಿಂದ 4ನೇ ಮನೆಗೆ ರಾಹು ಬಂದ ಅಂದ್ರೆ ಸ್ವಲ್ಪ ಡೇಂಜರ್ ಆಯ್ಸಿಗೆ. ಅದಕ್ಕೆ ಹುಷಾರಾಗಿರ್ಬೇಕು. ಧನುಸ್ಸು ರಾಶಿಯವರು 4ನೇ ಮನೆ ರಾಹು, 10ನೇ ಮನೆ ಕೇತು, ಅಲೆದಾಟ, ತುಂಬಾ ಅಲೆದಾಟ, ಟೆನ್ಷನ್ ಜಾಸ್ತಿ ಕೊಡ್ತಾನೆ, ಉದ್ಯೋಗಗಳನ್ನ ಚೇಂಜ್ ಮಾಡುವಂತ ಜಾಸ್ತಿ ಕೊಡ್ತಾನೆ. ಇದ್ರ ಜೊತೆಗೆ ಧನುಸ್ಸು ರಾಶಿಯವರಿಗೆ ತುಂಬಾ ಒಂದು ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಅವಕಾಶ ಸಿಗುತ್ತೆ. ಹೆಚ್ಚೆಚ್ಚು ಮೀಡಿಯಾಗಳಲ್ಲಿ ಕೆಲಸ ಮಾಡುವಂತಹ ಒಂದು ವರ್ಕರ್ಸ್ ಇರ್ತಾರೆ, ಅವರಿಗೆ ಪ್ರಮೋಷನ್ ಆಗಿ ಬೇರೆ ಬೇರೆ ಕಡೆ ಎಲ್ಲ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಕೆಲಸ ಮಾಡುವಂತ ಚಾನ್ಸಸ್ ತುಂಬಾ ಸಿಗುತ್ತೆ. 10ನೇ ಮನೆ ಕೇತು ಸಡನ್ಲಿ ಆಗಿ ಫಾರಿನ್ ಹೋಗೋ ಚಾನ್ಸಸ್ ಉಂಟು ಮಾಡಬಹುದು. ಸೊ ಫಾರಿನ್ ಯೋಗನೂ ಕೂಡ ಬರ್ಬೋದು. ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಗಳೇನಾಗುತ್ತೆ ಅದೆಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ 10ನೇ ಮನೆ ಕೇತು. ಸೊ 10ನೇ ಮನೆ ಕೇತು ಶುಭಾನುಶುಭ ಫಲಗಳನ್ನ ಕೊಟ್ಟರು ಕೂಡ ಅಶುಭನೂ ಅಷ್ಟೇ ಕೊಡ್ತಾನೆ. ಸೊ ನೋಡ್ಕೋಬೇಕಾಗತ್ತೆ ಯಾವೆಲ್ಲ ಒಂದು ಬಿಸ್ನೆಸ್ ನಾವು ಮಾಡ್ತಾ ಇದೀವಿ ಅಂತ. ಆದಷ್ಟು ಟ್ರಾವೆಲಿಂಗ್ ಸ್ವಲ್ಪ ಫಾರಿನ್ ಕಡೆ ಮಾಡ್ತಾ ಬನ್ನಿ. ಯಾಕಂದ್ರೆ 4ನೇ ಮನೆ ರಾಹು, 10ನೇ ಮನೆ ಕೇತು ಸ್ವಲ್ಪ 18 ತಿಂಗಳು ಫಾರಿನ್ ಕಡೆ ನಡೆದು ಬಿಟ್ರೆ ಬೆಸ್ಟ್ ಅನ್ಕೋತೀನಿ. ಸೊ ಈ ರಾಹು ಕೇತುಗಳಿಂದ ಆಗುವಂತಹ ಪ್ರಭಾವದಿಂದ ಕಡಿಮೆ. ಯಾಕಂದ್ರೆ ಗುರು ಕೂಡ ದೃಷ್ಟಿ ಇರಲ್ಲ ನಿಮಗೆ. ಈ ಕಡೆ ರಾಹು 4ನೇ ಮನೆ, ಕೇತು 10ನೇ ಮನೆ, ಗುರು 6ನೇ ಮನೆಗೆ ಹೋಗ್ತಾನೆ ಏಪ್ರಿಲ್ ನಂತರ. ಏಪ್ರಿಲ್ ಮುಗಿದು ಮೇ ನಂತರ ಗುರು ವೃಷಭಕ್ಕೆ ಪ್ರವೇಶ ಮಾಡ್ತಾನೆ. ಗುರುದೃಷ್ಟಿನೂ ಇಲ್ಲಂಗಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಎಲ್ಲದರಲ್ಲೂ ಹೋಲ್ಡಿಂಗ್ ಮಾಡಿ ಆ ಒಂದು 18 ಜನ ಮುಂದಿನ 2025 ಬರೋವರೆಗೂ ಏಪ್ರಿಲ್ ನಂತರ ಸ್ವಲ್ಪ ಎಲ್ಲದಕ್ಕೂ ಯೋಚನೆ ಮಾಡಿ ಹೆಜ್ಜೆ ಇಡಿ. ಇನ್ನು ಧನುಸ್ಸು ರಾಶಿಯವರಿಗೆ 3ನೇ ಮನೆಯಲ್ಲೇ
ಶನೇಶ್ವರ ಇರೋದ್ರಿಂದ ಸ್ವಲ್ಪ ಅಣ್ಣ ತಮ್ಮದಿರಿಗೆ ಒಂದು ಬಲಿಷ್ಠವಾಗಿ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಡುವಂಥದ್ದು ಅಥವಾ ನಿಮಗೆ ಅವ್ರು ಹೆಲ್ಪ್ ಮಾಡುವಂಥದ್ದು ಆಗುತ್ತೆ. ಜೊತೆಗೆ ಒಳ್ಳೆ ಸಂಬಂಧಗಳು ಬೆಳೀತಾ ಹೋಗುತ್ತೆ ಧನುಸು ರಾಶಿಯವರಿಗೆ. ಸೊ ಒಂದು ಏನ್ ಹೇಳ್ತೀನಿ ಧನುಸು ರಾಶಿಯವರಿಗೆ ಅಂತಂದ್ರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇಟ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಆಲ್ರೆಡಿ ಬುಧ ಮತ್ತೆ ಶುಕ್ರ 12ನೇ ಮನೇಲಿದ್ದಾನೆ. ಫೈನಾನ್ಷಿಯಲ್ ಸಮಸ್ಯೆಗಳು, ಯಾಕಂದ್ರೆ ಲಾಭಾಧಿಪತಿ 12ನೇ ಮನೆಗೆ ಹೋದಾಗ ಸಡನ್ಲಿ ದುಡ್ಡು ಕೊಡ್ಬೇಕಾಗತ್ತೆ. ಯಾರ್ಯಾರಿಗೂ ಹಣವನ್ನು ಕೊಟ್ಬಿಡೋದು, ಸಿಗಾಕೊಳ್ಳೋದು, ಏನೋ ಆಸೆಗೆ ಬಿದ್ಬಿಡೋದು, ಅಲ್ಲೊಂದು ಏನೋ ಒಂದು ನಮ್ಗೊಂದು ಹಣ ಸಿಗುತ್ತಪ್ಪ, ಒಂದು ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೋಗಿ ನೀವೇನಾರು ಸ್ಟ್ರಕ್ ಆದ್ರಿ ಆ ಹಣದಿಂದ ಹೊರಗಡೆ ಬರೋ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ 1 ರೂಪಾಯಿನೂ ಖರ್ಚು ಮಾಡೋದಕ್ಕಿಂತ ಮುಂಚೆ 1 ರೂಪಾಯಿ ಹಣವನ್ನು ಇನ್ನೊಬ್ಬರಿಗೆ ಕೊಡೋದಕ್ಕಿಂತ ಮುಂಚೆ ಧನುಸು ರಾಶಿಯವರಿಗೆ ಯೋಚನೆ ಮಾಡಿ. ಲಾಕ್ ಆಗ್ತೀರಿ, ಫೈನಾನ್ಷಿಯಲ್ ಲಾಕ್ ಆಗ್ತೀರಿ, ಗುರುಬಲ ಇಲ್ಲ, ಆರೋಗ್ಯ, ಟೆನ್ಷನ್, ವಿಪರೀತ ಎಲ್ಲ ಆಗೋದ್ರಿಂದ ಸ್ವಲ್ಪ ರಾಹು ಕೇತುವಿನ ಶಾಂತಿ ಮಾಡಿಸ್ಕೊಳ್ಳಿ. 4ನೇ ಮನೆ ರಾಹು ಇರೋದ್ರಿಂದ ಸ್ವಲ್ಪ ಆಗಾಗ ಮುಸ್ಲಿಂ ದರ್ಗಾಗಳಿಗೆ ಹೋಗೋದು, ನಮ್ಮ ಕೈಯಲ್ಲಾಗಿದ್ದನ್ನ ಸಹಾಯವನ್ನು ಬಡವರಿಗೆ ಮಾಡೋವಂಥದ್ದು ಮಾಡಿ. ಮನೆಯಿಂದ ನೋಡಿ, ಪ್ರತಿ ಮಂಗಳವಾರ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು 4 ಸ್ಪೂನು ಉದ್ದನ್ನ ದೃಷ್ಟಿ ತೆಗೆದು ರೋಡಿಗೆ ಹಾಕಿ ಹೋಗಿ. ಪಾರಿವಾಳಗಳನ್ನ ಕೊಂಡ್ಕೊಂಡೋದನ್ನ ಸ್ವೇಚ್ಛಾಚಾರವಾಗಿ ಬಿಡೋದು ನೋಡಿ. ಅಂದ್ರೆ ಆ ಜಾಗದಲ್ಲೇ ಬಿಡೋಡಿ, ಮತ್ತೆ ಇಟ್ಕೊಂಡ್ಬಂದು ಗೂಡಿಗೆ ಕೂಡ ಹಾಕ್ತಾರೆ. ಸ್ವಲ್ಪ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಒಂದು ಕಾಡು ಅಂತ ಪ್ರದೇಶಗಳಲ್ಲಿ ಹೋಗಿ ಈ ಪಾರಿವಾಳನ ಕೊಂಡ್ಕೊಂಡು ಅದಕ್ಕೆ ಸ್ವೇಚ್ಛಾಚಾರವಾಗಿ ಆರೋದನ್ನ ಬಿಟ್ರು. ಯಾಕಂದ್ರೆ ಪಾರಿವಾಳವೂ ಕೂಡ ರಾಹು ತತ್ವ ಇರೋದ್ರಿಂದ ಸ್ವೇಚ್ಛಾಚಾರವಾಗಿ ಆರೋದಕ್ಕೆ ಬಿಡಿ. ಅದರಿಂದ ಸ್ವತಂತ್ರತೆ ಸಿಗುತ್ತೆ, ಇದರಿಂದ ನಿಮ್ಗೆ ರಾಹುವಿನ ದೋಷ ಪರಿಹಾರ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳಿದೀನಿ ವೀಕ್ಷಕರೇ. ಧನುಸು ರಾಶಿ ಮುಗಿತಾ ಬಂತು.